ಗಾಯ್ಸ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವ್ಲಾಗ್. ಅಲ್ಲ ಇದು ನಾನು ಇವತ್ತು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಈಗ ನಾನು 40+ ಇರೋದ್ರಿಂದ ಹೇಗೆ ನಾನು ನನ್ನ ಸ್ಕಿನ್ ಕೇರನ್ನು ಮಾಡ್ತಾ ಇದ್ದೀನಿ, ಏನೆಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನೀಗ ನೋಡ್ತಾ ಇರ್ಬೋದು ನೀವು, ನನ್ನ ಸ್ಕಿನ್ನು ಒಂದು ಸ್ವಲ್ಪ ಆಯಿಲಿ ಥರ ಇದೆ, ಹಾಗೆ ಡಲ್ ಆಗಿ ಕಾಣಿಸ್ತಾ ಇದೆ. ನಾನಿವಾಗ ಹೋಗಿ ಫೇಸ್ ವಾಶ್ ಮಾಡಬೇಕು, ಯಾಕಂದರೆ ಹೊರಗಡೆ ಎಲ್ಲ ಹೋಗಿ ಬಂದ ಮೇಲೆ ನಾನಿನ್ನೂ ಫೇಸ್ ವಾಶ್ ಮಾಡಿಲ್ಲ. ಹಾಗಾಗಿ ಈಗ ಆಲ್ರೆಡಿ ಟೈಮ್ 9 o'clock ಆಗ್ತಾ ಇದೆ. ಇವಾಗ ಟೈಮ್ ಆಲ್ರೆಡಿ 5:54, 9 o'clock ಆಗ್ತಾ ಇದೆ ನೈಟ್. ಹಾಗಾಗಿ ಇವಾಗ ಊಟ ಎಲ್ಲ ಮುಗ್ದಿದೆ, ಅದಕ್ಕೆ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡು ಈಗ ಸ್ಕಿನ್ ಕೇರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಹೋಗ್ಬಿಟ್ಟು ಫೇಸ್ ವಾಶನ್ನು ಮಾಡ್ಕೊಂಬರ್ತೀನಿ. ನಾನು ತುಂಬ ಮೈಲ್ಡ್ ಆಗಿರುವಂಥ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೇಸ್ ವಾಶ್ ಮಾಡುವಾಗಲೂ ಅಷ್ಟೇ, ನೀವು ತುಂಬ ಉಜ್ಜಬಾರ್ದು ಫೇಸನ್ನು, ಜಸ್ಟ್ ತುಂಬ ಮೈಲ್ಡಾಗಿ ಕ್ಲೆನ್ಸ್ ಮಾಡ್ಕೋಬೇಕು. ಜಾಸ್ತಿ ರಬ್ ಮಾಡೋದು, ತುಂಬ ಒತ್ತಿ 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 ಉಜ್ಜೋದು ಮಾಡೋದ್ರಿಂದ ಸ್ಕಿನ್ ಬ್ರೇಕ್ ಡೌನ್ ಆಗುತ್ತೆ, ಹಾಗೆ ಪೋರ್ಸ್ ಎಲ್ಲ ನಮ್ಮದು ಇನ್ನೂ ತುಂಬಾ ಎನ್ಲಾರ್ಜ್ ಆಗುತ್ತೆ. ಓಕೆ, ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರುವಂಥ, ಈಗ ಕರೆಂಟ್ ನಾನು ಯೂಸ್ ಮಾಡ್ತಾ ಇರುವಂಥ ಫೇಸ್ ವಾಶ್ ಬಂದು ಇದು ಡರ್ಮಕೋ ಅವರ 2% ನಯಾಸಿನಮೈಡ್ ಕ್ಲೆನ್ಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ಈಗ ಜಸ್ಟ್ 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪನೇ ಇದೆ ಅಷ್ಟೇ. ತುಂಬ ಚೆನ್ನಾಗಿ ಬಂದಿದೆ, ನನಗೆ ಚೆನ್ನಾಗಿ ಯೂಸ್ ಮಾಡಿದ್ದೀನಿ ಕೂಡ. ಇದು ನನ್ನ ಸ್ಕಿನ್ನಿಗೆ ತುಂಬ ಒಳ್ಳೆ ಎಫೆಕ್ಟನ್ನು ತೋರಿಸ್ತಾ ಇದೆ. ಆ್ಯಂಡ್ ನನ್ನ ಸ್ಕಿನ್ ಟೈಪ್ ಬಂದು ಡ್ರೈ ಸ್ಕಿನ್, ತುಂಬಾ ಡ್ರೈ ಸ್ಕಿನ್ ನಂದು. ಈಗ ಸಮ್ಮರ್ ಇರುವಾಗ ಒಂದು ಸ್ವಲ್ಪ ಸ್ಕಿನ್ ಒಂದು ಸ್ವಲ್ಪ ಹೈಡ್ರೇಟ್ ಆಗಿ ಇರುತ್ತೆ, ಬಟ್ ವಿಂಟರಲ್ಲಿ ಹಾಗೆ ರೈನಿ ಸೀಸನಲ್ಲಿ ನನ್ನ ಸ್ಕಿನ್ ಈವನ್ ಫುಲ್ ಬಾಡಿದು ಸ್ಕಿನ್ ನಂದು ಡ್ರೈ ಆಗಿರುತ್ತೆ. ಆ ಟೈಮಲ್ಲಿ ನಾನು ತುಂಬಾ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗುತ್ತೆ, ಹಾಗೆ ಬಾಡಿ ಲೋಷನ್ ಕೂಡ ತುಂಬಾ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಇವಾಗ ಫಸ್ಟ್ ನಾನು ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದ ಮೇಲೆ ನಾನು ಹೇಗೆ ನನ್ನ ಸ್ಕಿನ್ನನ್ನು ಪ್ರಿಪೇರ್ ಮಾಡ್ಕೋತೀನಿ, ಏನು ಕ್ರೀಮನ್ನು ಹಚ್ಕೋತೀನಿ ನೈಟ್ ಟೈಮಲ್ಲಿ, ಹಾಗೆ ಯಾವ ಥರ ಸ್ಕಿನ್ ಕೇರ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಈ
ನೀವು ವೀಕ್ಲಿ ಅಟ್ಲೀಸ್ಟ್ 3 ಟೈಮ್ಸ್, ಮಿನಿಮಮ್ 3 ಟೈಮ್ಸ್ ಆದರೂ ಬಾಡಿನ ಡಿಟಾಕ್ಸ್ ಮಾಡಬೇಕು. ಎಷ್ಟೊಂದೆಲ್ಲ ಡಿಟಾಕ್ಸ್ ಡ್ರಿಂಕ್ಸ್ ಇದೆ, ನಿಮಗೆ ಬೇಕು ಅಂದರೆ ಹೇಳಿ. ಏನಾದರೂ ನಿಮಗೆ ಕೆಲವೊಂದೊಂದು ಡಿಟಾಕ್ಸ್ ಡ್ರಿಂಕ್ ಬೇಕು ಅಂದರೆ ನಾನು ಯಾವ ಥರ ನನ್ನ ಬಾಡಿನ ಡಿಟಾಕ್ಸ್ ಮಾಡ್ಕೋತೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆಲಿ ಒಂದ್ಸಲ ವಿಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ತೀನಿ, ಓಕೆನಾ. ಇದಾದಮೇಲೆ ಥರ್ಡ್ ಥಿಂಗ್ ಬಂದುಬಿಟ್ಟು, ಆದಷ್ಟು ನಾವು ತುಂಬ ಕ್ಲೀನ್ ಆಗಿರುವಂಥ ಡಯಟನ್ನು ಫಾಲೋ ಮಾಡಬೇಕು. ಆಲ್ವೇಸ್ ಬಿ ಕಾನ್ಷಿಯಸ್ ಆಗಿ ಊಟ ಮಾಡಿ, ಮೈಂಡ್ಫುಲ್ಲಾಗಿ ಊಟ ಮಾಡಿ. ಏನು ತಿಂತಾ ಇದ್ದೀನಿ, ನಾನು ಇದು ತಿಂತಾ ಇರೋದು ನನ್ನ ಹೆಲ್ತಿಗೆ ಒಳ್ಳೆಯದಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಿಮ್ಮ ಡಯಟನ್ನು ಮೇಂಟೈನ್ ಮಾಡಿ. ಆದಷ್ಟು ತರಕಾರಿ ಹಣ್ಣುಗಳನ್ನು ನಿಮ್ಮ ಡಯಟಲ್ಲಿ ಯೂಸ್ ಮಾಡಿ. ಅದ್ರ ಜೊತೆಯಲ್ಲಿ ವಾಟರ್ ಇಂಟೇಕು ಕೂಡ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಕಾಣಿಸ್ಬೇಕು, ನೀವು ತುಂಬ ಹೈಡ್ರೇಟಾಗಿ ಕಾಣಿಸ್ಬೇಕು, ಹಾಗೆ ನಿಮ್ಮ ಸ್ಕಿನ್ ತುಂಬ ಪ್ಲಂಪಿ ಕಾಣಿಸ್ಬೇಕು ಅಂತ ಅಂದರೆ ನಿಮ್ಮ ಬಾಡಿಗೆ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ಬಾಡಿಗೆ ಆದಷ್ಟು ಮಿನಿಮಮ್ 3 ಲೀಟರ್ಸ್ ಆಫ್ ವಾಟರನ್ನು ಡೈಲಿ ತಗೊಳ್ಳೇಬೇಕು. ಅದರಲ್ಲಿ ನಾನು ಕೂಡ ಹಿಂದೆಯೇ ನೀರು ಕುಡಿಯೋದು ನನಗೆ ಒಂದು ಸ್ವಲ್ಪ ನೆನಪಾಗಲ್ಲ, ಬಟ್ ಈಗ ನಾನು ತುಂಬ ಕಾನ್ಷಿಯಸ್ ಆದಮೇಲಿಂದ ಅಂತೂ ನಾನು ನೀರನ್ನು ಕುಡಿತಾ ಇದ್ದೀನಿ. ನೀವು ನನ್ನ ಸ್ಕಿನ್, ಇವಾಗಿನ ಸ್ಕಿನ್ನಿಗೂ ನನ್ನ ಮುಂಚೆ ಸ್ಕಿನ್ನಿಗೂ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ನನ್ನ ಸ್ಕಿನ್ನಲ್ಲಿ ಅಂತ ಹೇಳಿ. ಅದರಲ್ಲೂ 40+ ಆದಮೇಲೆ ನಾವು ತುಂಬ ಜಾಸ್ತಿನೇ ಸ್ಕಿನ್ ಕೇರ್ ಮಾಡಬೇಕಾಗತ್ತೆ. ಹಾಗೆ ನಮ್ಮ ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಇರಬೇಕಾಗತ್ತೆ. ಆ್ಯಂಡ್ ಫುಡ್ಡನ್ನು ಅಷ್ಟೇ ನಾವು ತುಂಬಾ ಮೈಂಡ್ಫುಲ್ಲಾಗಿ ಊಟ ಮಾಡಬೇಕಾಗತ್ತೆ. ಹಾಗೆ ಬಾಡಿಗೆ ಎಕ್ಸಸೈಸ್, ನಮ್ಮ ಬಾಡಿಗೆ ಫಿಸಿಕಲಿ ವರ್ಕೌಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲನೂ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಜಸ್ಟ್ ಸ್ಮಾಲ್ ಸಜೆಷನ್, ಇನ್ ಕೇಸ್ 20+ 30+ ಅವರು ನೋಡ್ತಾ ಇದ್ದರೆ, ಆದಷ್ಟು 20+ ಆದಮೇಲಿಂದಾನೇ ನೀವು ನಿಮ್ಮ ಸ್ಕಿನ್ ಕೇರನ್ನು ಸ್ಟಾರ್ಟ್ ಮಾಡಿ. ಡಯಟ್ ಬಗ್ಗೆ ತುಂಬ ಕಾನ್ಷಿಯಸ್ ಇರಿ. ನಿಮ್ಗೆ ಏನಾದರೂ ತಿನ್ಬೇಕು ಅನ್ಸುತ್ತಾ, ಅಪರೂಪ ಯಾವಾಗಾದರೂ ವೀಕ್ಲಿ ಒನ್ಸ್, ಅದರಲ್ಲೂ ವೀಕ್ಲಿ ಒನ್ಸ್ ಅಂತ ಅಂದರೆ ಒಂದು ದಿನ ಅಲ್ಲ, ಯಾವುದಾದ್ರೂ ಒಂದು ಮೀಲ್ ಮಾತ್ರ, ಐದರ್ ಲಂಚ್ ಇರ್ಬೋದು ಅಥವಾ ಬ್ರೇಕ್ಫಾಸ್ಟ್ ಇರ್ಬೋದು ಅಥವಾ ಡಿನ್ನರ್ ಇರ್ಬೋದು, ಯಾವುದಾದ್ರೂ ಒಂದು ಮೀಲನ್ನು ಮಾತ್ರ ನೀವು ಚೀಟ್ ಮಾಡಿ ನಿಮಗೇನು ಇಷ್ಟ ಇದೆಯೋ ಅದನ್ನು ತಿಂದು ಒಂದು ಸ್ವಲ್ಪ ನಿಮ್ಮ ಮನಸ್ಸಿಗೆ ಖುಷಿ ಮಾಡ್ಕೊಳ್ಳಿ. ಹಾಗಂತ ಇಡೀ ದಿನ ನೀವು ನಿಮಗಿಷ್ಟ ಇರೋದನ್ನೆಲ್ಲ ತಿಂದುಬಿಟ್ರೆ 1 ವೀಕ್ ಫುಲ್ ನೀವೇನು ಮಾಡಿದಿರಾ ಅದು ಎಲ್ಲನೂ ವೇಸ್ಟ್ ಆಗೋಗ್ಬಿಡತ್ತೆ. ಹಾಗಾಗಿ ಒಂದು ಮೀಲನ್ನು ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ನಿಮಗೆ ಏನು ಖುಷಿ ಕೊಡುತ್ತೋ ಅದನ್ನು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಜಸ್ಟ್ ನಿಮ್ಮ ಮೈಂಡನ್ನು ಹಾಗೆ ನಿಮ್ಮ ಟೇಸ್ಟ್ ಬಡ್ಸನ್ನು ಖುಷಿ ಪಡಿಸೋದಕ್ಕೋಸ್ಕರ ಒಂದು ಸ್ವಲ್ಪ ತಿನ್ನಿ. ಅದಕ್ಕೂ ಜಾಸ್ತಿ ತಿನ್ನಬೇಡಿ. ದಟ್ ಈಸ್ ಅಗೇನ್ ಗೋಯಿಂಗ್ ಟು ಅಫೆಕ್ಟ್ ಯು ಓನ್ಲಿ, ಓಕೆನಾ. ಇವಾಗ ಅಫೆಕ್ಟ್ ಮಾಡಲಿಲ್ಲ ಅಂದರೂ ಮುಂದೆ ಆದರೂ ಅಫೆಕ್ಟ್ ಮಾಡುತ್ತೆ. ಹಾಗಾಗಿ 20+ ನೀವು ಆದಷ್ಟು ನಿಮ್ಮ ಸ್ಕಿನ್ ಕೇರನ್ನು ಸ್ಟಾರ್ಟ್ ಮಾಡಿ. ನಾನು ಇವಾಗಲೇ ನನ್ನ ಮಗಳಿಗೆ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ, ಹೋಮ್ ರೆಮಿಡಿಯನ್ನು ಮಾಡ್ತಾ ಇರು ಅಂತ ಹೇಳಿಬಿಟ್ಟು. ಹಾಗೆ ಫೇಸ್ ಪ್ಯಾಕನ್ನೆಲ್ಲ ಹಚ್ಕೊಳ್ಳೋದನ್ನು ಅವಳಿಗೆ ಹೇಳ್ಕೊಟ್ಟಿದ್ದೀನಿ. ಅವಳಿಗೆ ವೀಕ್ಲಿ 2 ಟೈಮ್ಸ್ ನಾನು ಹೇರ್ ಪ್ಯಾಕನ್ನು ಹಚ್ತಾ ಇದ್ದೀನಿ. ಆ್ಯಂಡ್ ಸ್ಕಿನ್ ಕೇರ್ ಎಲ್ಲ ಅವಳು ಮಾಡ್ತಾ ಇದ್ದಾಳೆ, ವರ್ಕೌಟನ್ನು ಮಾಡ್ತಾ ಇದ್ದಾಳೆ. ನನ್ನ ಮಗಳು ನನ್ನ ಮಗ ಇಬ್ಬರೂ ಅಷ್ಟೇ ಮಾಡ್ತಾ ಇದ್ದಾರೆ. ನನ್ನ ಮಗನಿಗೆ ಒಂದು ಸ್ವಲ್ಪ ಪಿಂಪಲ್ಸ್ ಇದೆ, ಬಿಕಾಸ್ ಹಿ ಈಸ್ ಗೆಟಿಂಗ್ ಇನ್ ಟು ಟೀನೇಜ್ ಅಲ್ವಾ. ದಟ್ ಈಸ್ ಕಾಮನ್ ಆ್ಯಂಡ್ ಇಟ್ ಈಸ್ ನ್ಯಾಚುರಲ್. ಆ ಟೈಮಲ್ಲಿ ಪಿಂಪಲ್ಸ್ ಆಗೋದು, ದ್ಯಾಟ್ಸ್ ಓಕೆ. ಬಟ್ ಆದರೂ ಈಗಿಂದಾನೇ ಮಕ್ಕಳಿಗೆ ನಾವು ಎಜುಕೇಟ್ ಮಾಡಬೇಕಾಗತ್ತೆ. ಅವರ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಾಗಲಿ, ಅವರ ಫಿಸಿಕಲನ್ನು ನೋಡ್ಕೊಳ್ಳೋದಕ್ಕಾಗಲಿ. ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ಲ, ಅದರಷ್ಟು ದೊಡ್ಡ ಆಸ್ತಿ ಇನ್ನೇನೂ ಇಲ್ಲ ನಮಗೆ. ಹೆಲ್ತ್ ತುಂಬ 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 ಇಂಪಾರ್ಟೆಂಟ್. ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವು ಖುಷಿಯಾಗಿರ್ತೀವಿ, ನಾವು ಖುಷಿಯಾಗಿದ್ದರೆ ನಾವು ಕೆಲಸ ಚೆನ್ನಾಗಿ ಮಾಡ್ತೀವಿ, ನಾವು ಕೆಲಸ ಚೆನ್ನಾಗಿ ಮಾಡಿದ್ರೆ ನಮ್ಮ ಹತ್ರ ಜಾಸ್ತಿ ದುಡ್ಡು ಬರುತ್ತಾ? ನನಗೆ ಗೊತ್ತಿಲ್ಲ ದುಡ್ಡು ಬರುತ್ತೋ ಇಲ್ವೋ. ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅದು ಅಷ್ಟೇ ಫ್ರೂಟ್ಫುಲ್ಲಾಗಿ ಇರುತ್ತೆ, ಓಕೆ. ಅದು ಖುಷಿ ಕೊಡ್ಬೋದು, ಹಣ ಕೊಡ್ಬೋದು, ಅಥವಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದು. ನಿಮ್ಮ ಹಾರ್ಡ್ ವರ್ಕಿಗೆ ಅದು ನಿಮಗೆ ಸಕ್ಸಸ್ಸನ್ನು ಕೊಡ್ಬೋದು. ಸೊ ಯಾವತ್ತೂ ಆಗಲಿ ನಮ್ಮ ಹಾರ್ಡ್ ವರ್ಕ್ ನಮಗೆ ಯಾವತ್ತಿದ್ರೂ ಒಂದಲ್ಲ ಒಂದಿನ ನಮ್ಮನ್ನು ಗೆಲ್ಸತ್ತೆ. ಸೊ ನನ್ನ ನೈಟ್ ಸ್ಕಿನ್ ಕೇರ್ ರುಟೀನನ್ನು ಇವತ್ತು ನಿಮ್ಮ ಜೊತೆಲಿ ಶೇರ್ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಇನ್ ಕೇಸ್ ನಿಮಗೆ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಇನ್ಫಾರ್ಮೇಟಿವ್ ಹಾಗೆ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸನ್ನು ತೊಗೊಂಡು ಬರೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ, ಬಾಯ್, ಗುಡ್ ನೈಟ್. ಹೋಗ್ಬಿಟ್ಟು ಸ್ಕಿನ್ ಕೇರ್ ಮಾಡಿ ಮರಿಬೇಡಿ. ಡೇ ಆಗಲಿ ನೈಟ್ ಆಗಲಿ ಎವ್ರಿ ಡೇ ನಿಮ್ಮ ಸ್ಕಿನ್ ಕೇರನ್ನು ಮಾಡಿ, ನಿಮ್ಮ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಓಕೆ, ಬಾಯ್.
ಇಲ್ಲ